ಭಗವಂತ ಕೈ ಕೊಟ್ಟ ಚೈನಾದವ್ರು ಹಿಂಗೆ ಕಂತ ತಿನ್ನೋದು ಚಾಪ್ಸ್ಟಿಕ್ ಅದಕ್ಕೆ ಹೇಳೋದು ಯಾರು ಏನು ಮಾಡ್ಬೇಕು ಅನ್ನೋದು. ನೂಡಲ್ಸ್ನ ಚಾಪ್ಸ್ಟಿಕ್ಕಲ್ಲಿ ಚೈನಾದವರೆಲ್ಲ ತಿಂತಾರಲ್ವಾ, ಸೊ ಅದೇ ರೀತಿ ನಾವು ಕೂಡ ಟ್ರೈ ಮಾಡೋಣ ಹೆಂಗೆ ತಿನ್ಬೋದು, ತಿನ್ನೋಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ನಾನಿವತ್ತು 1 2 3 ನೂಡಲ್ಸ್ ಬರುತ್ತಲ್ವ, ಸೊ ನಾನು ಮ್ಯಾಗಿ ತೊಗೊಂಡಿಲ್ಲ. 1 2 3 ನೂಡಲ್ಸ್ ನನಗೆ ಇಷ್ಟ ಆಗುತ್ತೆ, ಸ್ವಲ್ಪ ಅದು ಮಸಾಲ ಸ್ವಲ್ಪ ಇಂಡಿಯನ್ ಫ್ಲೇವರ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು 1 2 3 ನೂಡಲ್ಸ್ ತೊಗೊಂಡು 10 ರುಪೀಸ್ದು 6 ಪ್ಯಾಕೆಟ್ ನೂಡಲ್ಸ್ನ ನಾನೀಗ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನು ನನ್ನ ಹಸ್ಬೆಂಡು ನನ್ನ ಮಗ 3 ಜನನೂ ಟ್ರೈ ಮಾಡ್ತೀವಿ ಹೇಗೆ ತಿಂತೀವಿ ಅಂತ ನೋಡಿ ವಿಡಿಯೋನ ಲಾಸ್ಟ್ ತನಕ. ಬಟ್ ಈಗ ನಾನು ಯಾವ ರೀತಿ ಪ್ರಿಪೇರ್ ಮಾಡ್ತಿದ್ದೀನಿ ಅಂತ ಅಂದರೆ, ನನಗೆ ಜಸ್ಟ್ ನೂಡಲ್ಸ್ನ ಹಾಗೆ ನೀರಲ್ಲೇ ಮಾಡ್ತಾರಲ್ವ, ಹಂಗೆ ಮಾಡಿದ್ರೆ ಸ್ವಲ್ಪ ಏನೋ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಒಗ್ಗರಣೆ ಹಾಕ್ಕೊತೀನಿ. ತರಕಾರಿ ಬೇಕಿದ್ರೂ ಹಾಕ್ಕೋಬೋದು, ತರಕಾರಿ ಎಲ್ಲ ಹಾಕಿ ಮಾಡೋದಕ್ಕೆ ಬೇಯಿಸೋದಕ್ಕೆ ಟೈಮ್ ಇರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲು, ನಾನು ಅದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಅದು ವಿಡಿಯೋ ಮಾಡ್ಕೊಂಡಿಲ್ಲ. ಸ್ವಲ್ಪ ಬಾಣಲಿಗೆ ಸ್ವಲ್ಪ ಆಯಿಲು, ಆ ಆಯಿಲ್ ಕಾದ್ಮೇಲೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ನೀರು ಹಾಕಬೇಕು, ಎಷ್ಟು ಬೇಕೋ ಅಷ್ಟು. ಆ ನೀರು ಕುದ್ದ ಮೇಲೆ ನಾನು ಈ ನೂಡಲ್ಸ್ ಪ್ಯಾಕೆಟಲ್ಲಿರುವಂಥ ನೂಡಲ್ಸ್ನ ಹಾಕಿ ಇದು ಬೇಯಿಸ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಾಡ್ತಿರೋದು ಚಾಪ್ಸ್ಟಿಕ್ಕಲ್ಲಿ ಮ್ಯಾಗಿ ತಿನ್ನಬೇಕು ಅಂತ ಚಾಲೆಂಜು. ಇವತ್ತು ನಾವು ಮಾಡಿರೋದು ಮ್ಯಾಗಿ ಎಲ್ಲ 1 2 3 ನೂಡಲ್ಸ್ ಮಾಡಿದ್ದೀವಿ. ನೂಡಲ್ಸ್ನ ಚಾಪ್ಸ್ಟಿಕ್ಕಲ್ಲಿ ತಿನ್ನಬೇಕು. 3 ಜನನು. ವಿರಾಟ್ ಜಾಯ್ನ್ ಆಗೋ ಒಂದು ಚಾಲೆಂಜ್ಗೆ ಹೆಂಗ್ ಮಾಡ್ತಾನೆ ಅಂತ ನೋಡ್ಬೇಕು. ನನ್ನ ಪ್ರಕಾರ ವಿರಾಟ ಗೆಲ್ತಾನೆ. ತಿನ್ರಿ, ಕನ್ನ ಹೆಂಗ್ ತಿನ್ನೋದು ಗೊತ್ತಾ? ಯಾವತ್ತನ ತಿಂದಿದ್ದ? ಹೆಂಗ್ ಇಟ್ಕೋಬೇಕು ನಮ್ಮ ಮನೆಗೆಲ್ಲ ಇದೆ ಬಳಸೋದು. ಓಹೋ, ಈಗ ಇಲ್ಲಾಡು ಹಿಂಗೆ ಹೆಂಗೋ ನಾನು ತಿಂತೀನಿ. ಯಾಕೆ ಬಿಸಿ ಬೇರೆ ಐತೆ. ನಾವು ವಿರಾಟ್ ಕಲ್ತ್ಕೊಬಿಟ್ಟವನೆ. ನಿಂಗೂ ಗೊತ್ತಾಯ್ತಾ? ನಂಗೆ ಹೇಳ್ಬೋತೈತೆ ಹಿಂಗೆ ಒಂದು ಸಲ ಅಲ್ಲೇ ಎತ್ತು ಬಿಡ್ತೀನಿ, ಹಿಂಗೆ ಕಟ್ಲಾಕ್ ಬಿಟ್ಕೊಂತೀನಿ. ಇಲ್ಲ ನಾನು ಅವಾಗ ಹೆಂಗೋ ಇಟ್ಕೊಂಡಿದ್ದಪ್ಪ, ಕರೆಕ್ಟ್ ಆಯ್ತು. ಅಯ್ಯಪ್ಪ ಬಿಸಿ ಐತೆ. ಇವನು ನೋಡಿ, ಇವನು ಏನು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು. ಇದ್ಯಾವುದು ಹಂಗೆ ತಿರ್ಗಿಸ್ತೀಯ? ಜಾತ್ರೆ ಸುಮ್ಮನೆ ಭಗವಂತ ಕೈ ಕೊಟ್ಟ, ಭಗವಂತ ಕೈ ಕೊಟ್ಟ. ಚೈನಾದವ್ರು ಹಿಂಗೆ ಕಂತ ತಿನ್ನೋದು ಚಾಪ್ಸ್ಟಿಕ್ ಅದಕ್ಕೆ ಹೇಳೋದು ಯಾರು ಏನು ಮಾಡ್ಬೇಕು ಅನ್ನೋದು. ಇಂಡಿಯಾ ಮುಂದೆ ಚೈನಾ ಎಲ್ಲ ವೇಸ್ಟ್ ಅಲ್ಲ, ಅವ್ರದ್ದು ಇದೇ ಕಲ್ಚರು. ಯಾರ್ದು ವೇಸ್ಟ್ ಅನ್ಬಾರ್ದು. ನಮ್ಮ ಕಲ್ಚರ್ ನಾವು ಸುಮ್ಮನೆ ತಿನ್ನೋವಾಗ ಏನೇನೋ ಹೇಳ್ತಾರೆ. ಮತ್ತೆ ಚೈನಾನೇ ಬೆಸ್ಟ್ ಅಂತ. ಬೆಸ್ಟ್ ಅಲ್ಲ, ಅವ್ರವ್ರ ಕಲ್ಚರ್ ಅವ್ರವ್ರದ್ದು ಅಂತ ಹೇಳ್ತಾರ. ನಾನು ನಮ್ಮ ಕಲ್ಚರ್ ನಮಗೆ ಸರಿ. ನಮ್ಮ ಕೈಯಾಗ ತಿಂದ್ರೆ ಬರೋದಿಲ್ಲ ನೋಡಿ. ಹೆಂಗ ತಿನ್ಬೇಕಪ್ಪ, ಮುಗಿಸ್ಬೇಕು. ನಂಗೆ ಬೇಡ, ನಂಗೆ ಸೆಟ್ ಆಗಲ್ಲ ಇದು ನೋಡಿ. ಫಸ್ಟೇ ಗಿವ್ ಅಪ್ ಮಾಡೋದಿದ್ಯಾ ನೀನು? ಯಾಕ ಸರಿ. ಇವನು ಹೇಳ್ತಿಂತ ರಾಗಿ ಮುದ್ದೆ ಅನ್ನ. ರಾಗಿ ಮುದ್ದೆ ಅನ್ನ ತಿನ್ನೋದೇ ಇಲ್ವಲ್ಲ. ಅಲ್ಲ, ಅನ್ನ ತಿನ್ನಲ್ವೇ? ಯಾಕೆ ತಿನ್ನಲ್ಲ? ಫ್ರೈಡ್ ರೈಸ್ ಅಲ್ಲ, ಅನ್ನನು ಇದ್ರಾಗೆ ತಿಂತಾರ ಅಲ್ವೇನಾ? ನಾವು ವಿಡಿಯೋದಾಗ ನೋಡಿದೀವಿ. ಕೇಳು, ಹಿಂಗೆ ಹಿಂಗೆ ತಗೊಂಡು ಹಿಂಗೆ ಅದೇ ಹಿಂಗ ತಿಂತಾರ ಅವ್ರಿಗೆ ರೂಢಿ. ಇವ್ರು ನೋಡಿ, ಇವನು ಕಸ ತಿಂತ. ವಿಡಿಯೋದಾಗ ನೋಡೋನು ಯೂಟ್ಯೂಬಲ್ಲಿ ಅಲ್ವೇನಾ? ಬೇಡ. ಫಸ್ಟೇ ಗಿವ್ ಅಪ್ ಮಾಡ್ತಿದ್ಯಾ? ಸೋತೆ. ಓಕೆ, ನಾನು ವಿರಾಟ್ ಇವಾಗ ಚಾಲೆಂಜ್ ಅಲ್ಲಿ ಸೈಡ್ ಇಡು. ಜರ್ಕಳ ಅಪ್ಪ ಸೋತೋಯ್ತು. ನನಗೆ ಬೇಡ ಚಾಲೆಂಜ್. ಅಪ್ಪ ಫಸ್ಟ್ ಹೊಲ್ಟೋಯ್ತು. ನನ್ನ ಕೈಲಿ ಆಗ್ಲಿಲ್ಲ. ಇವಾಗ ನಾವು ನಿಮ್ಮಿಬ್ರು ಅಲ್ಲಿ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಂಗಿಲ್ಲ. ಲೆಫ್ಟ್ ಹ್ಯಾಂಡ್ ಯಾರು ಮಾಡ್ತಾರೆ? ನೀನೇ. ನಾನೇನ್ ಮಾಡಿದೆ? ಅದೇ ಹಿಂಗೆ ಅನ್ಕೊಂತಿದ್ದೆ. ಒರ್ಸ್ಕೊಳೋದು. ಹೌದಾ? ಇಲ್ಲೊಬ್ನು ಗೊತ್ತಾಗ್ದಾಗ ಮಾಡ್ತಾನೆ. ನೀರು ತಂದ್ಕೊಡು ಬಂದೆ, ಸ್ವಲ್ಪ ಕುಡಿಯೋಕ್ಕೆ ನೀರು ತಗೊಳೋದು ಮರ್ತೋಗಿದ್ದೀನಿ. ಬೇಗ ಬೇಗ ಯಾರು ಫಸ್ಟ್ ಮುಗಿಸ್ತಾರ ನೋಡೋಣ. ನೀರು ತಂದ್ಕೊಡು. ನೀರು ಕುಡಿಯಂಗಿಲ್ಲ. ವಿರಾಟ್ ತಿಳ್ಕೊಂಡು ತಿನ್ಬೇಡ.
ಅಲ್ಲ ಫಾಸ್ಟ್ ಆಗಿ ತಿಂತಾನೆ ತಟ್ಟೆಗೆ ಉದುರುತ್ತಾ ಇದೆ. ವಿರಾಟ್ ಯಾವ ಚಾಲೆಂಜಲ್ಲೂ ಗೆಲ್ಲಲ್ವಲ್ಲ ನೀನು. ಗೆದ್ದ. ಅಜ್ಜಿನೂ ಇವನೇ ಗೆದ್ದಿದ್ದು ನೂಡಲ್ಸ್ ತಿನ್ನೋದ್ರಾಗೆ. ಕೂಲ್ ಡ್ರಿಂಕ್ಸ್ ಚಾಲೆಂಜ್. ಹೌದೇನು? ನಮ್ಮ ಯಾಕಪ್ಪ ಅವತ್ತು ಕಳ್ಳೆಟ್ ತಿನ್ನೋದ್ರಾಗ ಗೆದ್ದಿಲ್ಲ. ನಮ್ಮ ಅಮ್ಮಂಗೆ ಕೂಲ್ ಡ್ರಿಂಕ್ ಕುಡಿಸಿದಲ್ವೇ ಸೋಳಿದಾರ ಏನು ಹತ್ಕೊಂಡ್ಲಿ ಅಂತ ನೀವಂತವ್ರೆ. ಫ್ರೂಟ್ ಜ್ಯೂಸು ಅಲ್ಲ ಏನಿಲ್ಲ ಸ್ವಲ್ಪನೇ. ವಾಟರ್ ಅಂತ ಕೊಡೋ ಮಗುವಿಗೆ. 6ರಾಗೆ 5 ಕರೆಕ್ಟಾಗಿ ಹೇಳೈತೆ ನಿಮ್ಮಮ್ಮ. ಟೇಸ್ಟ್ ನೋಡೆ, ಟೇಸ್ಟ್ ನೋಡೆ, ಟೇಸ್ಟ್ ನೋಡಿ ನೋಡಿ. ನಿಜ ಇಷ್ಟು ಹೇಳಿಲ್ಲ ಅಂದ್ರೆ ಕೆಲವೊಂದು ಹಸಿರು ಡಬ್ಬದಾಗಿರುತ್ತೆ ಹಂಗೆ ಹೇಳ್ತು. ಬಟ್ ಕರೆಕ್ಟ್ ಆಗ ಇಷ್ಟುದ್ದ ಹಸಿರು ಡಬ್ಬ, ಇದು ಜೀರಿಗೆದು ಎಲ್ಲ ಬಿತ್ತು ನನ್ ಚಾಪ್ ಸ್ಟಿಕ್. ಮಾಡ್ರಿ ಮಾಡ್ರಿ, ಪಟ ಪಟ ತಿನ್ಬೇಕು. ನೀವೇನ್ ತಿನ್ನೋದೇ ಇಲ್ಲ. ನೀನೇನ್ ಎದ್ದು ಹೋಗ್ಬಿಟ್ಟೆ. ನನಗ್ ಬೇಡಪ್ಪ, ಯಾವನ್ ತಿನ್ನ ಎರೆಹುಳ ಇದ್ದಂಗ ಅವು. ಮಕ್ಕ ಮೂತಿಗೆಲ್ಲ ಮೆತ್ಕತ್ತ. ಅವೆಲ್ಲ ಮೈದಾ ತಿನ್ಬಾರ್ದು. ಕಾಲ್ ನೋಡ್ಕೊಂಡ್ ಹೆಂಗ್ ಇಕ್ಕಂಡ್ ತಿಂತ. ಅನ್ನ ಇಷ್ಟನಾ ಇದಿಷ್ಟ ನಿಂಗೆ? ಬಿಟ್ಟ ಡೈಲಾಗ್ ನನ್ ಮಗ. ದಿನ ಅವ್ನ್ ನಿಜ ಅನ್ನ ಸಾರ್ ಕೇಳ್ತಾರ ದಿನ. ಯಾವತ್ತು ಅಪರೂಪಕ್ಕಷ್ಟೇ ಇಲ್ಲ. ಊಟನೇ ಮಾಡ್ಬೇಕು, ಅದೇ ಆರೋಗ್ಯವಾದ. ಇದೆಲ್ಲ ಸುಮ್ಮನೆ ವೇಸ್ಟ್ ಅಲ್ಲನಪ್ಪ. ವಿರಾಟ್ ಟ್ರೈ 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 ಟ್ರೈ. ಪೂನ ಅಳದು ತಿಂದಾಕ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ಇದ್ರಾಗ ಮಗ ಅಷ್ಟು ತಿನ್ನೋದು ಹೆಚ್ಚಲ್ಲ. ಕೊನೆ ತಿನ್ನಕ್ ಆಗ್ತಿಲ್ಲ. ಇಷ್ಟಿಷ್ಟೇ ಆರದ್ಮೇಲೆ ಅಷ್ಟೇ ಅದ್ರ ಕತೆ ಅಲ್ವಾ ವಿರಾಟ್? ಹಿಂಗೆ ಹಿಂಗೆ ಇದನ್ನೇ ಸ್ಪೂನ್ತ ಮಾಡ್ಕೊಂಡು ತಿನ್ಬೇಕಷ್ಟ. ತಿಂದಾಕ್ಬಿಟ್ಟೆ ನೀನು. ಅವನ್ ಹಂಗೆ ಬಾಯಿಗೆ ಇತ್ತ. ಇಲ್ಲ ತಿಂತಾವನ ಒಟ್ಟ. ಈಗಾಯ್ತಾ? ಇಷ್ಟೇ ನೋಡು, ಇಬ್ರು ಸಮಕಂದ. ಇಬ್ರು ಸಮಲ್ಲ. ವಿರಾಟ್ ವಿನ್ ಈ ಒಂದು ಎರೆಹುಳು ತಿನ್ನೋ ಸ್ಪರ್ಧೆಯಲ್ಲಿ. ಇದು ನೂಡಲ್ಸ್, ಇಪ್ಪಿ ನೂಡಲ್ಸ್ ಅಲ್ಲ, 1 2 3 ನೂಡಲ್ಸ್ ತಿನ್ನೋ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ಇಬ್ರದು ಆಗೋಬೇಕು. ಕುಮಾರ ವಿರಾಟ್ ರವರಿಗೆ ಅಭಿನಂದನೆಗಳು. ಏನಿಲ್ಲ, ಇಬ್ರದು ಸಮ ನೋಡು. ಏನಿಲ್ಲ, ವಿರಾಟೇ ಫಸ್ಟ್. ಚಿಕ್ಕಂತಾನೆ, ಚಿಕ್ಕವನ್ ಅಂದ್ಬಿಟ್ಟು ಹಂಗಂತ ಚೀಟಿಂಗ್ ಮಾಡದ. ಅವನೇನ್ ಚೀಟಿಂಗ್ ಮಾಡಿದಿಲ್ಲ. ನೋಡ ಇನ್ನ ಹೆಂಗ್ ತಿಂತವನೆ. ಇನ್ನೊಂದ್ ಸ್ವಲ್ಪ ಹಾಕೊಡ್ಲೇ. ಬಿಟ್ರೆ ತಟ್ಟೆ ಬೇಕಾದ್ರೆ ಹಾಕ್ಬಿಡ್ತಾನೆ. ಬಿಟ್ರೆ ತಟ್ಟೆನ ಹಾಕ್ಬಿಟ್ಟು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ. ವಿರಾಟ್ ನೋಡ್ಕೊಂಡ ಇನ್ನ ಆತರ ಹಾಕೋನ್ ಬೇಕಾದ್ರೆ ಇನ್ನ ಐತಲ್ಲ, ತಿನ್ನ ಹಾಕೊಳ್ಳ. ಓಹೋ ನಾಟಕ ಅಪ್ಪ ಬಿಟ್ಟಿರೋದೆಲ್ಲ. ನನಗಂತೂ ಸ್ಪರ್ಧೆ ಇಷ್ಟ ಆಯ್ತು, ಎರೆಹುಳು ಇಷ್ಟ ಆಗ್ಲಿಲ್ಲ. ಓಕೆ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.